ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ, ಇದರಿಂದ ದ್ರೌಪದಿಯ ಮೇಲೆ ಕೀಚಕನ ಆಸಕ್ತಿ ಮತ್ತೆ ಅವನ ಮೂಲಕ ದ್ರೌಪದಿಯ ಅಪಮಾನ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೀಚಕ ದ್ರೌಪದಿಯ ಮೇಲೆ ಹಲ್ಲೆ ನಡೆಸ್ತಾನೆ. ಅವಳು ಹೇಗೋ ತಪ್ಪಿಸ್ಕೊಂಡು ಅರಮನೆ ಆಸ್ಥಾನ ಇರುತ್ತಲ್ಲ, ಅಂದ್ರೆ ರಾಜಸಭೆ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಬಂದು ಅಲ್ಲಿ ಶರಣಾಗತಿಗೋಸ್ಕರ ಬರ್ತಾಳೆ. ಆದ್ರೂ ಅವನು ಓಡ್ ಬಂದು ಅಲ್ಲೂ ಕೂಡ ಅವಳ ಕೂದಲನ್ನ ಹಿಡ್ಕೊಂಡು ಹೇಳೋದು, ಅವನು ಕಾಲಲ್ಲಿ ಒದಿತಾನೆ. ಆದ್ರೂ ಅಲ್ಲೇ ಯುಧಿಷ್ಠಿರ ಮಹಾರಾಜ ಮತ್ತೆ ಭೀಮಸೇನ ಕೂತಿರ್ತಾರೆ. ಆದ್ರೂ ಅವ್ರು ಏನು ಮಾಡೋಕ್ಕಾಗಲ್ಲ. ಭೀಮಸೇನನಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆದ್ರೂ ಯುಧಿಷ್ಠಿರ ಮಹಾರಾಜ ತಡ್ಕೋ ಅಂತ ಹೇಳಿ ಅವನನ್ನ ತಡೀತಾನೆ. ಆದ್ರೆ ಸೂರ್ಯನ ರಕ್ಷಕ ಒಬ್ಬ ಇರ್ತಾನಲ್ಲ, ಅವನು ಕೀಚಕನನ್ನ ಎಳೆದು ಬಿಸಾಕ್ತಾನೆ. ಆಗ ಅವನು ಮೂರ್ಛೆ ತಪ್ಪಿ ಬಿದ್ದೋಗ್ತಾನೆ. ಈಗ ಮುಂದುವರೆದೇನಾಗುತ್ತೆ ಅಂತ ನೋಡೋಣ. ಅಷ್ಟರಲ್ಲಿ ದ್ರೌಪದಿ ಸಭಾಭವನದ ದ್ವಾರದ ಹತ್ರ ಬಂದ್ಬಿಡ್ತಾಳೆ. ಮತ್ತೆ ಮತ್ಸ್ಯರಾಜನಿಗೆ ಹೇಳ್ತಾಳೆ, ನನ್ನ ಪತಿಯರು ಇಡೀ ಜಗತ್ತನ್ನ ನಾಶ ಮಾಡುವಂತ ಶಕ್ತಿ ಇರುವಂತವ್ರು, ಆದ್ರೆ ಅವರು ಧರ್ಮದ ಪಾಶದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಅವರು ಪಾಶದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ನಾನು ಅವರ ಸನ್ಮಾನಿತಳಾದಂತಹ ಧರ್ಮಪತ್ನಿಯಾಗಿದ್ದೀನಿ. ಆದರೂ ಕೂಡ ಈ ದಿನ ಒಬ್ಬ ಸೂತ ಪುತ್ರ ನನಗೆ ಕಾಲಿನಿಂದ ಒದ್ದಿದ್ದಾನೆ. ಯಾರು ಶರಣಾರ್ಥಿಗಳಿಗೆ, ಯಾರು ಶರಣಾಗಿ ಬಂದಿರ್ತಾರೋ ಅಂಥವರಿಗೆ ಆಸರೆಯನ್ನು ಕೊಡ್ತಾರಲ್ಲ, ಅಂತ ಆಸರೆ ಕೊಡುವವರಾಗಿದ್ದಾರೋ ಮತ್ತೆ ಈ ಜಗತ್ತಿನಲ್ಲಿ ಗುಪ್ತ ರೂಪದಿಂದ ವಿಚರಣೆ ಮಾಡ್ತಾ ಇದ್ದಾರೋ ಆ ನನ್ನ ಪತಿಗಳಾದ ಮಹಾರಥಿ ವೀರರು ಈ ದಿನ ಎಲ್ಲಿದ್ದಾರೆ? ಅತ್ಯಂತ ಬಲಶಾಲಿ ಮತ್ತೆ ತೇಜಸ್ವಿಗಳಾಗಿದ್ರೂ ಕೂಡ ಅವರು ತಮ್ಮ ಈ ಪ್ರಿಯತಮೆ ಮತ್ತೆ ಪತಿವ್ರತಿಯಾದ ಪತ್ನಿಯನ್ನ ಒಬ್ಬ ಸೂತನ ಮೂಲಕ ಅಪಮಾನಿತಳಾಗ್ತಾ ಇರೋದನ್ನ ನೋಡಿ ಹೇಗೆ ಹೇಡಿಗಳ ಹಾಗೆ ತಡ್ಕೊಳ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲಿನ ರಾಜ ವಿರಾಟ ಕೂಡ ಧರ್ಮವನ್ನ ದೂಷಣೆ ಮಾಡುವಂಥವನು, ಅಂದ್ರೆ ಮಲಿನ ಮಾಡುವಂಥವನು. ಇವನು ಕೂಡ ಒಬ್ಬ ನಿರಪರಾಧಿ ಸ್ತ್ರೀ ತನ್ನ ಮುಂದೆ ಒದೆ ತಿಂತಾ ಇರೋದನ್ನ ನೋಡಿ ಸಹಿಸ್ಕೊಳ್ತಾ ಇದ್ದಾನಲ್ಲ, ಇವನು ಇದ್ಕೊಂಡು ನಾನು ನನ್ನ ಈ ಅವಮಾನದ ಪ್ರತೀಕಾರವನ್ನ ಹೇಗೆ ತಾನೇ ತಡ್ಕೊಳ್ಳಿ? ಇವನ ರಾಜನಾಗಿದ್ರು ಕೂಡ ಕೀಚಕನ ಬಗ್ಗೆ ರಾಜೋಚಿತವಾದಂತಹ ನ್ಯಾಯವನ್ನ ಮಾಡ್ತಾ ಇಲ್ಲ. ರಾಜನಿಗೆ ಏನ್ ಸರಿನೋ ನ್ಯಾಯವನ್ನ ಮಾಡ್ಬೇಕಲ್ವಾ? ಕೀಚಕ ಮಾಡಿದ ತಪ್ಪ ಅಂದ್ಮೇಲೆ ಅವನಿಗೆ ದಂಡನೆ ಕೊಡಬೇಕು. ಮತ್ಸ್ಯರಾಜನೇ, ನಿನ್ನ ಈ ದರೋಡೆಕಾರರ ಧರ್ಮ ಈ ರಾಜಸಭೆಯಲ್ಲಿ ಶೋಭಿಸ್ತಾ ಇಲ್ಲ. ನಿನ್ನ ಹತ್ರ ನಾನು ಬಂದಿದ್ದೀನಿ ಇಲ್ಲಿ, ಆದ್ರೂ ಕೂಡ ಕೀಚಕ ನನ್ನ ಜೊತೆ ಯಾವ ರೀತಿ ನಡ್ಕೊಳ್ಳೋ ಅದು ಯಾವತ್ತೂ ಕೂಡ ಸರಿಯಾದದ್ದು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸಭಾಸದರು ಕೂಡ ಸೂತಪುತ್ರನ ಈ ಅತ್ಯಾಚಾರದ ಬಗ್ಗೆ ವಿಚಾರ ಮಾಡಿ, ಅವನು ಸ್ವತಃ ಪಾಪಿಯಾಗಿದ್ದಾನೆ. ಈ ಮತ್ಸ್ಯ ನರೇಶನಿಗೂ ಕೂಡ ಧರ್ಮದ ಜ್ಞಾನ ಇಲ್ಲ. ಜೊತೆಗೆ ಈ ಸಭಾಸದರು ಕೂಡ ಧರ್ಮವನ್ನ ತಿಳ್ಕೊಂಡಿಲ್ಲ. ಅದಕ್ಕೆ ಧರ್ಮವನ್ನ ತಿಳಿದೇ ಇರುವಂತ ಈ ರಾಜನ ಸೇವೆಯನ್ನ ಮಾಡ್ತಾರೆ. ಅಂದ್ರೆ ಏನು, ರಾಜನಿಗೂ ಧರ್ಮ ಗೊತ್ತಿಲ್ಲ, ಇಲ್ಲಿರೋಂಥವ್ರಿಗೂ ಗೊತ್ತಿಲ್ಲ. ಅದಕ್ಕೆ ಅವರು ಅವನನ್ನ ಸೇವೆ ಮಾಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಅವರು ಅಟ್ಲೀಸ್ಟ್ ಹೇಳ್ತಿದ್ರು, ರಾಜ ಏನಾದರೂ ಮಾಡಿ ಅಂತನ್ಬಿಟ್ಟು. ಎಲ್ಲರೂ ಸುಮ್ಮನೆ ಇದ್ದೀರಾ? ಈ ರೀತಿ ಕಣ್ತುಂಬ ನೀರನ್ನು ತುಂಬಿಕೊಂಡು ದ್ರೌಪದಿ ಬಹಳಷ್ಟು ಮಾತುಗಳನ್ನು ರಾಜ ವಿರಾಟನಿಗೆ ಹೇಳ್ತಾಳೆ. ಆಮೇಲೆ ಸಭಾಸದರು ಕೇಳಿದ ಮೇಲೆ ಅವಳು ಕಾರಣವನ್ನ ತಿಳಿಸ್ತಾಳೆ. ಈ ರಹಸ್ಯವನ್ನ ತಿಳಿದು ಸಭಾಸದರ ಎಲ್ಲರೂ ಕೂಡ ದ್ರೌಪದಿಯ ಸತ್ಸಾಹಸದ ಪ್ರಶಂಸೆ ಮಾಡ್ತಾರೆ. ಅಷ್ಟು ಧೈರ್ಯವಂತೆ ನೀನು, ಕೀಚಕನಿಗೆ ಮತ್ತೆ ಮತ್ತೆ ಧಿಕ್ಕರಿಸ್ತಾ ಹೇಳ್ತಾರೆ. ಈ ಸಾಧ್ವಿ ಯಾವ ಪುರುಷನ ಧರ್ಮಪತ್ನಿಯಾಗಿದ್ದಾಳೋ ಅವನಿಗೆ ಜೀವನದಲ್ಲಿ ಬಹಳ ದೊಡ್ಡ ಲಾಭ ಸಿಕ್ಕಿದೆ. ಮನುಷ್ಯ ಜಾತಿಯಲ್ಲಂತೂ ಈ ರೀತಿಯ ಸ್ತ್ರೀ ಸಿಗೋದು ಬಹಳ ಕಠಿಣ. ಅಂದ್ರೆ ಇಂಥ ಒಬ್ಬ ಹೆಂಡತಿ ಸಿಗೋದು ಮನುಷ್ಯರ ಒಂದು ಜಾತಿನಲ್ಲಿ ಕಷ್ಟ. ನಾವಂತೂ ಇವಳನ್ನ ಮಾನವಳು ಅಂತ ತಿಳ್ಕೊಳ್ಳೋದಿಲ್ಲ, ಇವಳು ದೇವಿನೇ ಆಗಿರಬೇಕು, ದೇವಿ ಅಂತಾನೆ ನಾವು ತಿಳ್ಕೊಳ್ತೀವಿ ಅಂತ ಅವ್ರು ಹೇಳ್ತಾರೆ. ಈ ರೀತಿ ಯಾವಾಗ ಸಭಾಸದರು ದ್ರೌಪದಿಯ ಪ್ರಶಂಸೆಯನ್ನ ಮಾಡ್ತಾ ಇದ್ರು, ಯುಧಿಷ್ಠಿರ ಅವಳಿಗೆ ಹೇಳ್ತಾನೆ, ಸೈರಂದ್ರಿ, ಈಗ ಇಲ್ಲಿ ನಿಂತಿರಬೇಡ, ರಾಣಿ ಸುದೇಶ್ನಳ ಮಹಲಿಗೆ ಹೋಗು. ನಿನ್ನ ಪತಿಗಳಾದಂತಹ ಗಂಧರ್ವರು ಇನ್ನೂ ಸರಿಯಾದ ಸಮಯವಲ್ಲ ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಬರ್ತಾ ಇಲ್ಲ ಅವ್ರು ಅಷ್ಟೇನೆ. ಅವ್ರು ಅವಶ್ಯಕವಾಗಿ ನಿನ್ನ ಪ್ರಿಯ ಕಾರ್ಯವನ್ನ ಮಾಡ್ತಾರೆ. ಮತ್ತೆ ಯಾರು ನಿನಗೆ ಕಷ್ಟ ಕೊಟ್ಟಿದಾರೋ ಅವರನ್ನು ಕೂಡ ನಾಶ ಮಾಡ್ತಾರೆ. ನೀನೇನು ಯೋಚನೆ ಮಾಡಬೇಡ, ಅವರೆಲ್ಲ ನೋಡ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ, ಅವರಿಗೆ ತಕ್ಕ ಶಾಸ್ತಿ ಆಗೇ ಆಗುತ್ತೆ. ಈಗ ಸರಿಯಾದ ಸಮಯ ಅಲ್ಲ, ಹೋಗು ನೀನು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲೇ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ರೆ ಇನ್ನೇನು
ಏನೇನು ಗುಟ್ಟು ರಟ್ಟಾಗ್ಬಿಡುತ್ತೋ ಅಂತ ಅವನಿಗೆ ಭಯ. ಆಮೇಲೆ ದ್ರೌಪದಿ ಹೊರಟು ಹೋಗ್ತಾಳೆ. ಅವಳ ಕೂದಲು ಬಿಚ್ಚಿ ಹರಡ್ಕೊಂಡಿರುತ್ತೆ, ಮತ್ತು ಕಣ್ಣು ಕೋಪದಿಂದ ಕೆಂಪಾಗಿರುತ್ತೆ. ರಾಣಿ ಸುದೇಶ್ನೆ ಅವಳು ಅಳ್ತಾ ಇರೋದನ್ನ ಮತ್ತು ಕಣ್ಣೀರು ಸುರಿಸ್ತಾ ಇರೋದನ್ನ ನೋಡಿ ಕೇಳ್ತಾಳೆ, ನಿನ್ನನ್ನು ಯಾರು ಹೊಡೆದ್ರು, ಯಾಕೆ ಅಳ್ತಾ ಇದೆಯಾ, ಯಾರ ಭಾಗ್ಯದಿಂದ ಇವತ್ತು ಸುಖ ಅನ್ನೋದು ಹೊರಟು ಹೋಗಿದೆ, ಯಾರು ನಿನಗೆ ಅಪ್ರಿಯವಾದದ್ದನ್ನು ಮಾಡಿದ್ದಾರೆ ಅಂತೆಲ್ಲ ಅವಳು ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಈ ದಿನ ರಾಜಸಭೆಯಲ್ಲಿ ರಾಜನ ಮುಂದೆ ಕೀಚಕ ನನ್ನನ್ನು ಹೊಡೆದಿದ್ದಾನೆ ಕಾಲಿಂದ ಅಂತ ಹೇಳ್ತಾಳೆ. ಅದಕ್ಕೆ ಸುದೇಶ್ನೆ ಹೇಳ್ತಾಳೆ, ಸುಂದರಿ, ಕೀಚಕ ಕಾಮದಿಂದ ತುಂಬಿ ಮತ್ತೆ ಮತ್ತೆ ನಿನ್ನ ಅವಮಾನವನ್ನು ಮಾಡ್ತಾ ಇದ್ದಾನೆ. ನಿನ್ನ ನಿರ್ಧಾರ ಏನಾದರೂ ಇದ್ದರೆ ನಾನು ಈ ದಿನಾನೇ ಅವನನ್ನು ಕೊಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಅಂದರೆ ನೀನು ಹೇಳಿದ್ರೆ ಸಾಕು, ನಾನು ಅವನನ್ನು ಕೊಲ್ಲಿಸ್ಬಿಡ್ತೀನಿ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಅವನು ಯಾರ ಅಪರಾಧವನ್ನು ಮಾಡಿದಾನೋ ಅವರೇ ಅವನ ವಧೆ ಮಾಡ್ತಾರೆ. ಈಗ ಅವಶ್ಯಕವಾಗಿ ಅವನು ಯಮಲೋಕದ ಯಾತ್ರೆಯನ್ನು ಮಾಡೇ ಮಾಡ್ತಾನೆ. ಅಂದರೆ ಈಗ ಅವಮಾನ ಆಗಿರೋದು ಯಾರಿಗೆ? ನನಗೆ ಅವಮಾನ ಆದರೆ ಅದು ನನ್ನ ಗಂಡಂದ್ರಾಗ ಆದಂಗೆ ಅಲ್ವಾ ಲೆಕ್ಕ. ಅದಕ್ಕೆ ಯಾರಿಗೆ ಅಪರಾಧ ಮಾಡಿದನೋ ಅವರೇ ಅವನನ್ನು ಕೊಲ್ತಾ ಇರಬೇಡಿ, ನೀವೇನು ಕೊಲ್ಲಿಸ್ಬೇಡಿ ಅವನ್ನ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ಒಟ್ಟಿನಲ್ಲಿ ಇವತ್ತು ಯಮಲೋಕದ ಯಾತ್ರೆ ಅಂತೂ ಗ್ಯಾರಂಟಿ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.